ಎಲ್ಲರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ನಲ್ಲಿ ಪಿ ಡಿ ಒ ಸ್ಕ್ಯಾಮ್. ಸೊ ಈ ಪಿ ಡಿ ಒ ಸ್ಕ್ಯಾಮ್ ಅಂತಲೇ ಕರಿಬೋದು. ಯಾಕಂದರೆ ಲಾಸ್ಟ್ ಸೆಷನ್ನಲ್ಲಿ ನಾವು ಇದರ ಬಗ್ಗೆ ಕ್ಲೀನಾಗಿ ಏನೆಲ್ಲ ಆಗಿದೆ ಅಂತಕ್ಕಂಥ ಮಾಹಿತಿನ ನಾವು ತಿಳಿಸ್ಕೊಟ್ಟಿದ್ದೀವಿ. ಸೊ ಇದರ ರಿಲೇಟೆಡು ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಸೊ ಹಾಗಾದರೆ ಅಲ್ಲಿ ಒಂದು ಚರ್ಚೆ ನಡೆದಿದೆ, ಅದೇನು ಅಂತ ನೋಡೋಣ ಬನ್ನಿ. ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ನಡೆದ ಘಟನೆ ಬಗ್ಗೆ ಮಾನ್ಯ ಸಭಾಪತಿಯವರೇ, ಉತ್ತರವನ್ನು ಒದಗಿಸಲಾಗಿದೆ. ಕೇಳಿ ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇದು ಘಟನೆ ನಡೆದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕದಲ್ಲಿ 97 ಪಿ ಡಿ ಒ ಪೋಸ್ಟ್ಗಳ ನೇಮಕಾತಿ ಸಂಬಂಧಪಟ್ಟಂತೆ KPSC ಅವರು ಕಲ್ಯಾಣ ಕರ್ನಾಟಕ ರೀಜನ್ಗೆ ಮೀಸಲಿಟ್ಟಂಥ ಈ 97 ಪಿ ಡಿ ಒ ಪೋಸ್ಟ್ಗಳ ಪರೀಕ್ಷೆಯನ್ನು ನಡಿಬೇಕಾಗಿದ್ದು 17ನೇ ನವೆಂಬರ್ 2024ರಲ್ಲಿ ಇದು ನಡೆದಂಥ ಘಟನೆ. ಇತ್ತೀಚಿನ ದಿನಗಳಲ್ಲಿ ಈ ಪರೀಕ್ಷೆ ಪರೀಕ್ಷೆ ಮಾಡುವಂಥ ಒಂದು ಪದ್ಧತಿ ಏನಿದೆ ಅಂತಂದರೆ 10 ಗಂಟೆಗೆ ಆನ್ಸರ್ ಬರೆಯೋದು ಪ್ರಾರಂಭ ಆಗುತ್ತೆ. ಆದರೆ 9 ಗಂಟೆಗೆ ಬೆಲ್ ಮಾಡ್ತಾರೆ. 9 ಗಂಟೆಗೆ ಬೆಲ್ ಮಾಡಿ ಅವರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು. ಯಾಕಂದರೆ ಭಾಳಷ್ಟು ಕೊಠಡಿಗಳಿದ್ದಾವೆ. 840 ವಿದ್ಯಾರ್ಥಿಗಳಲ್ಲಿ ಬಂದು ಪರೀಕ್ಷೆ ಬರೀಬೇಕು. 840 ಸ್ಟೂಡೆಂಟ್ಸ್ ಬೇರೆ ಜಿಲ್ಲೆಯಿಂದ ಬರಬೇಕು. ಅಲ್ಲಿ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದಾರೆ. ಅವರಿಗೆ 15 ನಿಮಿಷ ಮೊದಲು, ಅಂದರೆ 10 ಗಂಟೆಗಿಂತ 15 ನಿಮಿಷ ಮೊದಲು ಅವರಿಗೆ OMR ಶೀಟ್ ಕೊಡ್ತಾರೆ. ಆ OMR ಶೀಟನ್ನು ಅವರು ಮಾರ್ಕ್ ಮಾಡೋದು ಇತ್ಯಾದಿ ಎಲ್ಲ ಮಾಡಿದ ಆದಮೇಲೆ 10ಕ್ಕಿನ್ನೂ 5 ನಿಮಿಷ ಇದ್ದಾಗ ಪ್ರಶ್ನೆ ಪತ್ರಿಕೆ ಅವರಿಗೆ ಕೊಡುವಂಥ ಒಂದು ಪದ್ಧತಿ ಇದೆ. ಆ ಕೊಡೋಕ್ಕಿಂತಲೂ ಮೊದಲು ದೇ ಆರ್ ಇನ್ ದ ಸೀಲ್ಡ್ ಕವರ್, ಸೀಲ್ ಮಾಡಿರ್ತಾರೆ. ಆದರೆ ಈ ಕೊಠಡಿಯಲ್ಲಿ 10:25 ಆದರೂ ಕೂಡ ಯಾವ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಬರಲಾರ್ದಂಥ ಕಾರಣಕ್ಕಾಗಿ ಗಲಾಟೆ ಪ್ರಾರಂಭ ಆಗುತ್ತೆ. ಗಲಾಟೆ ಯಾಕೆ ಪ್ರಾರಂಭ ಆಗುತ್ತೆ ಅಂತಂದರೆ ಅಲ್ಲಿ ಸೀಲ್ ಹೊಡೆದಿದ್ದಂಥ ಕ್ವಶನ್ ಪೇಪರ್ ತೆಗೆದುಕೊಂಡು ಬರ್ತಾರೆ. ಸೀಲ್ ಹೊಡೆದಿದೆ ಪದ್ಧತಿ ಸರ್ ನಾನು ಅಲ್ಲೇ ಬರ್ತೀನಿ. ಪದ್ಧತಿ ಏನಿದೆ, ಆ ಕ್ವಶನ್ ಪೇಪರ್ ಸೀಲ್ ಮಾಡಿದ್ದನ್ನು ತೋರಿಸ್ಬೇಕು ಅವರು ವಿದ್ಯಾರ್ಥಿಗಳಿಗೆ. CCTV ಫುಟೇಜ್ಗಳಲ್ಲಿ ತೋರಿಸ್ಬೇಕು. ಅದು ಕ್ಯಾಮ್ರಾ ರೆಕಾರ್ಡ್ ಮಾಡುತ್ತೆ. 2 ವಿದ್ಯಾರ್ಥಿಗಳಿಗೆ ಕರೆದು ಇನ್ವಿಜಿಲೇಟರ್ಸ್ ಇತ್ಯಾದಿ ಇವರೆಲ್ಲರೂ ಸೈನ್ ಮಾಡ್ತಾರೆ. ಇದು ಯಾವ ಕೆಲಸ ಆಗಿಲ್ಲ. ಒಡೆದಂಥ ಸೀಲ್ಗಳನ್ನು ನೋಡಿ ಬರೀ 12 ಅಭ್ಯರ್ಥಿಗಳಿಗೆ ಅವರು ಆ ಪತ್ರಿಕೆಯನ್ನ ಕ್ವಶನ್ ಪೇಪರ್ನ ಕೊಡ್ತಾರೆ. ಒಂದು ನಿಮಿಷ ಅಲ್ಲ, ಅದಕ್ಕೆ ಈಗ ಉತ್ತರ ಏನು ಕೊಟ್ಟಿದ್ದಾರೆ ಸರ್, ನೀವು ನೋಡಿದ್ರೆ ಅಂಥದ್ದು ಏನೂ ನಡೆದಿಲ್ಲ ಅಂತ ಕೊಡ್ತಾರೆ. ಇದು ಎಲ್ಲಿದೆ ಸರ್? 4 ವರ್ಷ ಓದಿ ದಯವಿಟ್ಟು ಮುಖ್ಯಮಂತ್ರಿ ತಾವು ದಯವಿಟ್ಟು ಆ ವಿದ್ಯಾರ್ಥಿಗಳ ನೆರವಿಗೆ ತಾವು ಬರಬೇಕು. ತಪ್ಪಾದಂತ ಉತ್ತರ ನಿಮ್ಮ ಬಾಯಿಂದ ಹೇಳಿಸ್ತಾ ಇದ್ದಾರೆ. ಪೂರ್ತಿ ಸುಳ್ಳು ಉತ್ತರ ಇದು. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಶ್ನೆ ಇಷ್ಟೇ. ಬಂದು ತಹಶೀಲ್ದಾರ್ ಏನ್ ಹೇಳ್ತಾರೆ ನಿಮ್ಗೆ ಅರ್ಧ ಗಂಟೆ ಆಮೇಲೆ ನಿಮ್ಗೆ ಹೆಚ್ಚಿನ ಸಮಯ ಕೊಡ್ತೀವಿ, ನೀವು ದಯವಿಟ್ಟು ಗಲಾಟೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಸರ್, ಗಲಾಟೆ ಯಾಕಾಯ್ತು? ಆಯ್ತು ರೀ, ನೀವು ಸರಿಯಾದ ಸಮಯದಲ್ಲಿ ಪತ್ರಿಕೆ ಆನ್ಸರ್ ಸ್ಕ್ರಿಪ್ಟ್ ಅಥವಾ ಕ್ವಶನ್ ಪೇಪರ್ ಕೊಟ್ಟಿದ್ರೆ ಯಾಕೆ ಗಲಾಟೆ ಮಾಡ್ತಾರೆ ಸರ್? 3-4 ವರ್ಷ ಕಾಯ್ದು ಪರೀಕ್ಷೆ ಬರೀತಿದ್ದಾರೆ. ಉತ್ತರ ಹೇಳಿ ಅವ್ರು ಕೇಳಕ್ಕೆ ಮತ್ತೆ ಕೊಡ್ತೀನಿ ನಾನು ನಿಮಗೆ. ಆಗಿದೆ, ಮುಖ್ಯಮಂತ್ರಿ ಉತ್ತರ ಕೊಡ್ಲಿ ಆಮೇಲೆ ಪ್ರಶ್ನೆಗಳು ಕೇಳ್ತೇನೆ. ಮಾನ್ಯ ಸಭಾಪತಿಯವರೇ, ಇದು ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ, ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆ ಅಲ್ಲ. ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಸಿಂಧನೂರಿನಲ್ಲಿ ನಡೆದಿರ್ತಕ್ಕಂಥ. ಈ PDOಗಳಿದಾರಲ್ಲ, ಇವ್ರಿಗೆ
97 ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ. ಯಾವಾಗ ಮಾಡಿಸಿದ್ದಾರೆ ಅಂತಂದ್ರೆ 17/11/2024 ಸಿನ್ನೂರಿನಲ್ಲಿ ನಡೆಸಿದ್ದಾರೆ. ಎಲ್ಲೂ ಕೂಡ ಸುಮಾರು 840 ಅಭ್ಯರ್ಥಿಗಳು ಅವತರಣಿತರಾಗಿದ್ದಾರೆ. 840 ಅಭ್ಯರ್ಥಿಗಳಾಗಿದ್ದಾರೆ. ಕೇಸ್ ಹಾಕಿರೋದು ಎಷ್ಟು ದಿನದ ಮೇಲೆ? ನಾಟ್ ಎಗೇನ್ಸ್ಟ್ ಆಲ್ ದಿ ಸ್ಟೂಡೆಂಟ್ಸ್. 12 ಜನ ಮಾತ್ರ ಹಾಕಿರೋದು. ಈ 12 ಜನ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲೂ ಲೀಕ್ ಆಗಿಲ್ಲ. ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರಚೋದನೆ ಮಾಡಿ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡೋದ್ರಿಂದ ಆಲ್ ಟಿಕೆಟ್ನಲ್ಲೇ ಬರೆದಿರ್ತಾರೆ, ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ, ಇನ್ನೇನಾದ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತ ಬರೆದಿರ್ತಾರೆ. ಅದರ ರೀತಿಯ 12 ಜನ ಮೇಲೆ FIR ಹಾಕಿದ್ದಾರೆ ಅಧ್ಯಕ್ಷರೇ. ಲೀಕ್ ಆಗಿರೋದಂತೂ ಇಲ್ಲ. ಇವ್ರು ಹೇಳ್ತಾ ಇರೋದು ಲೀಕ್ ಆಗಿದ್ದಾರೆ ಅಂತ, ಲೀಕ್ ಮಾಡಿದ್ದಾರೆ ಅಂತ ಅಲ್ಲ. ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ. ಕೂತ್ಕೊಳ್ಳಿ ಅದು ನಮೋಸಿಯವರೇ, ಇವರ ಸೀನಿಯರ್ ಮೆಂಬರ್. ಅದೇ ಕಷ್ಟ ಆಗಿದೆ. ಅದೇ ಕಷ್ಟ ಆಗಿದೆ. ಇಲ್ಲ, ಸೀನಿಯರ್ ಮೆಂಬರ್ ಪಾಪ ಒಳ್ಳೆಯವರು ಅವರು. ಲೀಕ್ ಅಂತೂ ಆಗಿಲ್ಲ. ಏನಂತ ಹೇಳಿದ್ದಾರೆ, 12 ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸರ್ಕಾರನೇ ಹಾಕಿರೋದು. 12 ಜನ ಮೇಲೆ FIR ಹಾಕಿರೋದು ಸರ್ಕಾರನೇ. ಯಾಕೆ ಹಾಕಿದ್ರು ಅಂತಂದ್ರೆ, ಅವರು 12 ಜನ ಗಲಾಟೆ ಮಾಡಕ್ ಶುರು ಮಾಡಿದ್ರು. ಒಂದು ಕ್ಲಾಸ್ನಲ್ಲಿ ಎಷ್ಟು ಜನ ಇರ್ತಾರೆ? 35 ರೂಮ್ಗಳಿದ್ದು 24 ಜನ ಇರ್ತಾರೆ. ಆ 24 ಜನದಲ್ಲಿ 12 ಜನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಹೇಳಿ, ನೀವೇ ಹೇಳಿ. ಯು ಆರ್ ನಾಟ್ ಎ ವಿಟ್ನೆಸ್. ಯು ಆರ್ ನಾಟ್ ಎನ್ ಐ ವಿಟ್ನೆಸ್. ಐ ಆಮ್ ನಾಟ್ ಎನ್ ಐ ವಿಟ್ನೆಸ್. ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಯು ಆರ್ ನಾಟ್ ಐ ವಿಟ್ನೆಸ್. ನಿಮ್ಗೆ ಯಾರು ಹೇಳಿದ್ದಾರೆ ಅದ್ರ ಮೇಲೆ ನೀವು ಹೇಳ್ತಾ ಇದ್ದೀರಿ. ಅದ್ರ ಮೇಲೆ ಬಂದು ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಲೀಕ್ ಆಗಿಲ್ಲ, ವಿಳಂಬನೂ ಆಗಿಲ್ಲ. ಇವರು ಬೇರೆ ಪರೀಕ್ಷೆ ಕೂತಿದ್ರಲ್ಲ, ಅವ್ರನ್ನೆಲ್ಲ ಎತ್ಕಟ್ಟಿ ಗಲಾಟೆ ಮಾಡ್ಸಕ್ ಶುರು ಮಾಡಿದ್ರು. 840 ಜನ ಇರೋದು, ಅವರೆಲ್ಲ ಬರೆದಿದ್ದಾರೆ. ಇವ್ರು ಯಾಕೆ 12 ಜನ ಬರೀಲಿಲ್ಲ? ವೆರಿ ಸಿಂಪಲ್. ಅದರಿಂದ ಅದಕ್ಕೆ ಏನ್ ಮಾಡಿದ್ದಾರೆ, ಲೋಕಾಯುಕ್ತದವರು ಅಲ್ಲ, ಇವರು ಎಂತದ್ದು KPSC ಅವರು ಏನ್ ಮಾಡಿದ್ದಾರೆ, ಲೋಕಸೇವಾ ಆಯೋಗದವರು ಒಂದು ಉಪಸಮಿತಿ ಮಾಡಿದ್ದಾರೆ. ಆ ಉಪಸಮಿತಿಯಲ್ಲಿ 3 ಜನ ಸದಸ್ಯರಿದ್ದಾರೆ. ಅವ್ರು ವರದಿ ಬಂದ ಮೇಲೆ ಅದೇನು ತಪ್ಪು ಮಾಡಿದಾರ ಇಲ್ವಾ, ಲೀಕ್ ಆಗಿದೆಯಾ ಇಲ್ವಾ, ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವ್ರು ವರದಿ ಕೊಟ್ಟ ಮೇಲೆ ಕ್ರಮ ತಗೋಬೇಕು. ವಿಳಂಬ ಆಗಿದೆ ಅಂತ ಗಲಾಟೆ ಶುರುವಾಗಿದೆ. ಅವರಿಗೆ ಪ್ರಶ್ನೆ ಪತ್ರಿಕೆ ಆಗಲಿ ಉತ್ತರ ಪತ್ರಿಕೆ ಆಗಲಿ ಕೊಟ್ಟೇ ಇಲ್ಲ. ಈಗ ಅವರು ಹೇಳಿದಾರ, ಸರ್ಕಾರ ಗಲಾಟೆ ಮಾಡಿದ್ದಾರೆ. ಆಮೇಲೆ 10:25 ಅವರು ಆ ಬಂಡಲ್ ತೆಗೆದುಕೊಂಡು ಬರ್ತಾರೆ, ವಿಚ್ ಇಸ್ ನಾಟ್ ಸೀಲ್ಡ್, ವಿಚ್ ವಾಸ್ ಅ ಓಪನ್ ಬಂಡಲ್. ಆ ಓಪನ್ ಇದ್ದಿದ್ದಕ್ಕಾಗಿ ಲೀಕ್ ಆಗಿದೆ ಅಂತ ಅವ್ರು ಗಲಾಟೆ ಮಾಡಿ ಕೂಗಾಡ್ತಾರೆ. ಅದು ಎಲ್ಲ ರೂಮಿಗೆ ಆ ಸುದ್ದಿ ಹಬ್ಬಿದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ. ಸರ್ ಇಲ್ಲ ಸರ್, ಒಂದು ನಿಮಿಷ ಸರ್, ಎಲ್ಲಾನು ಸಮಯ ಪ್ರಕಾರ ಆಗಿದ್ರೆ ಇವ್ರು ಯಾಕೆ ಗಲಾಟೆ ಮಾಡ್ತಾರೆ? 2-2, 3-3, 4-4 ವರ್ಷ ಓದಿ ಒಂದು ಪರೀಕ್ಷೆ ಬರೆದು ಅವ್ರು KPSC ಇಂದ ಪಾಸ್ ಆಗಿ ನನಗೂ ಉದ್ಯೋಗ ಸಿಗ್ಬೇಕಂತ ಆ ಪ್ರಯತ್ನ ಇರುತ್ತೆ ಅವ್ರದ್ದು. ಯಾಕೆ ಗಲಾಟೆ ಮಾಡ್ತಾರೆ? ಸರ್, ತಹಶೀಲ್ದಾರ್ ಅವರು ಇದನ್ನ ಮುಚ್ಚಿ ಹಾಕ್ಲಿಕ್ಕೆ ನಿಮ್ಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಹೇಳ್ಬೇಕು ಅವರು? ಬಿಕಾಸ್ ಕ್ವಶನ್ ಪೇಪರ್ ಆರ್ ಆನ್ಸರ್ ಸ್ಕ್ರಿಪ್ಟ್ಸ್ ವರ್ ನಾಟ್ ಗಿವನ್. ದಿಸ್ ಇಸ್ ದ ಫ್ಯಾಕ್ಟ್. ಸರಿ, ಎಸ್ ಸರ್. ಮುಖ್ಯಮಂತ್ರಿ ಸಭಾಧ್ಯಕ್ಷರೇ, ವಿಳಂಬ ಆಗಿರೋದು ಸತ್ಯಕ್ಕೆ ದೂರವಾದದ್ದು. 9:26ಕ್ಕೆ ಆ ಸೀಲ್ಡ್ ಟ್ರಂಕ್ಗಳಿರ್ತಾವಲ್ಲ, ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ. ಒಟ್ಟು 840
840 ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ. ಅದರಲ್ಲಿ 12 ಜನ ಮಾತ್ರ ಅವರು ವಿಳಂಬ ಆಗಿದೆ ಅಂತ ಅನ್ನೋದಕ್ಕೆ ಬಿಟ್ಟು ಇದು ಮಾಡ್ತಾರೆ, ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ. ಮೊದಲು ಲೀಕ್ ಆಗಿದೆ ಅಂತಾರೆ, ಆಮೇಲೆ ವಿಳಂಬ ಆಗಿದೆ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಆ ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ್ಮೇಲೆ ಕ್ರಮ ತಗೋತೀವಿ. ಯಾರು ಕೂಡ ಅವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಕ್ರಮ ತಗೋತೀವಿ. ನಾಗರಾಜ್ ನೋಡಿ ನಾಗರಾಜ್ ಆ ಸಮಯದ ಪ್ರಕಾರ ಏನಾಗಿದೆ ಅದನ್ನ ಆಯ್ತಾಯ್ತು ವರದಿ ಬರಲಿ, ವರದಿ ಬರ್ಕೊಡ್ಲಿ ನಾಗರಾಜ್. ಸೊ ಈ ಪಿ ಡಿ ಒಗೆ ಸಂಬಂಧಪಟ್ಟಿರತಕ್ಕಂಥದ್ದು ಸೊ ತುಂಬ ಹೈ ಲೆವೆಲಲ್ಲಿ ಈ ಥರ ಬಗ್ಗೆ ಚರ್ಚೆ ಆಗಿದೆ. ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಒಂದಂತೂ ನಿಜ ನೋಡಿ, ಕಾಂಪಿಟೇಟಿವ್ ಫೀಲ್ಡ್ಸ್ ಅಂತಕ್ಕಂಥದ್ದು ಲೈಕ್ ಯಾವ ರೀತಿ ಅಂತ ಹೇಳಿದ್ರೆ ತುಂಬ ಸ್ಟ್ರೆಸ್ಫುಲ್ ಆಗಿರ್ತಕ್ಕಂಥದ್ದು, ಹೆವಿ ಸಬ್ಜೆಕ್ಟು, ಹೆವಿ ಸಿಲೆಬಸ್ ಇರ್ತಕ್ಕಂಥದ್ದು. ಓಕೆ, ಸೊ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಅಭ್ಯರ್ಥಿಗಳು ಲಾಸ್ಟ್ ಒಂದು ದಿನ 3 ಗಂಟೆಯಲ್ಲಿ ಅಭ್ಯರ್ಥಿಗಳ ಫ್ಯೂಚರ್ ಡಿಸೈಡ್ ಆಗುತ್ತೆ. ಅಷ್ಟು ಸ್ಟ್ರೆಸ್ಫುಲ್ ಆಗಿರ್ತಕ್ಕಂಥದ್ದು, ಅಷ್ಟು ಡೆಡಿಕೇಶನ್ ಬಯಸುತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ಹೋದ್ರೂ ಇಂತಹ ಡೌಟ್ಫುಲ್ ಆಗಿರ್ತಕ್ಕಂಥ ಥಿಂಗ್ಸು ನಡೆದ್ರೆ ತುಂಬಾ ಬೇಜಾರಾಗುತ್ತೆ ಅಲ್ವಾ. ಸೊ ಹಾಗಾದರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಮತ್ತು ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಇನ್ನಿತರ ಅಪ್ಡೇಟ್ಸು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಮೀಟ್ ಆಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಸೆಷನ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.